ಇವ್ರು ಹೆಂಗೆ ವಿರೋಧ ಪಕ್ಷ ಪಾಪ ಅಶೋಕ ಹೋರಾಟ ಮಾಡ್ಲಕತ್ತಾರ. ಅಶೋಕನ ಜೋಡಿ ಯಾರೂ ಇಲ್ಲಲ್ಲ. ಭಾಳ ನಮ್ಮ ಸುನೀಲ್ ಕುಮಾರ್ ಒಬ್ಬ ಬೆಂಬಲ ಕೊಡ್ತಾ ಇದ್ದಾನೆ. ರಾಜ್ಯಾಧ್ಯಕ್ಷ ಅಂತರೂ ಇರೋದೇ ಇಲ್ಲ. ನೋಡಿದ್ರೆ ಮಾನಿ ಹೋರಾಟ ಮಾಡ್ಲಕತ್ತಾರೆ ಇವರೆಲ್ಲ. ನಾನಂತರೂ ಹೋರಾಟ ಮಾಡಲಿಲ್ಲ. ನಾ ಮಾತಾಡಬೇಕಾಗಿತ್ತು ಈ ನರೇಗಾ ಇದ್ರ ಬಗ್ಗೆ ಜನರಿಗೆ ಗುರ್ತಾಗಬೇಕು. ಮೋದಿಯವರು ಏನು ಬದಲಾವಣೆ ಮಾಡಿದ್ರು, ಇದರಿಂದ ಏನು ಲಾಭ ಆಗ್ತದೆ ಅದನ್ನೂ ಹೇಳಬೇಕಲ್ಲ. ಬರೀ ನಾವು ಧರಣಿ ಕೂತಿ ಭ್ರಷ್ಟಾಚಾರದ್ದು ತಿಮ್ಮಾಪುರ ಮ್ಯಾಗೆ ಇಷ್ಟು ನೀವು ಹೋರಾಟ ಮಾಡ್ಲಕತ್ತೀರಿ. ಡಿ ಕೆ ಶಿವಕುಮಾರ್ ಬಂದಾಗ ಯಾಕೆ ಮೌನ ಇತ್ತು ಬಿ ಜೆ ಪಿ? ಏನೂ ಅವ್ರ ಮ್ಯಾಗ ಒಂದು ಪ್ರತಿಭಟನೆ ಮಾಡಲಿಲ್ಲ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಯ್ತಲ್ಲ, 5,000 ಕೋಟಿ ರೂಪಾಯಿ ಅಂತರೂ ಲೆಕ್ಕಕ್ಕೇನೋ ಸಿಕ್ಕಿಲ್ಲ. ಇನ್ನು ಆ ಲೆಕ್ಕಕ್ಕೇ 5,000 ಕೋಟಿ ಕೊಟ್ಟಿಲ್ಲ ಅಂದ್ರೆ ಒಂದು ತಿಂಗಳ ಕಂತೆ ಹರಿಸಿಬಿಟ್ಟಾರೆ ಮಹಿಳೆಯರು ಕೊಡೋ ಅಂಥದ್ದು. ಅದಕ್ಕೆ ಏನು ಮಾಡಿದ್ರು ಭಾಳ ಖಂಡಿಸಿದ್ರು, ಸಭಾತ್ಯಾಗ ಮಾಡೋದು. ಆದರೆ ತಿಮ್ಮಾಪುರದ ಒಂದಾಗ ಇದು ಏನಂದ್ರೆ ನಿಮ್ದು ಏನೇನು ರಾಜಕೀಯ ಐತಿ, ನಿಮ್ಮ ಒಳಗೆ ಒಪ್ಪಂದ ಏನದವು ಏನಂದ್ರೆ ಡಿ ಕೆ ಶಿವಕುಮಾರ್ ಬಂದ್ರೆ ನಾವು ಹೋರಾಟ ಮಾಡೋದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ದು ಬಂದ್ರೆ ಹೋರಾಟ ಮಾಡೋದಿಲ್ಲ, ತಿಮ್ಮಾಪುರದ ಬಂದ ಕೂಡ ನಾವು ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಅಡ್ಡಾಡ್ತೀವಿ. ಅದ್ಯಾವುದೋ ಪಾದಯಾತ್ರೆ ಮಾಡಿದ್ರು ಮೈಸೂರಕ್ಕೆ. ವಾಲ್ಮೀಕಿ ಹಗರಣ 184 ಕೋಟಿಯಲ್ಲಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಒಪ್ಕೊಂಡ್ರು. ಯತ್ನಾಳ್ರಿ 184 ಕೋಟಿ ಆಗಿಲ್ಲ, 84 ಕೋಟಿ. ಅದಕ್ಕೆ ನಾ ಹೇಳಿದೆ, ಇಷ್ಟು ತಿಂದರು ಅಷ್ಟೇ, ಆಟ ತಿಂದರು ಅಷ್ಟೇ ಮುಖ್ಯಮಂತ್ರಿಗಳು. ನೀವು ಬಡವ್ರು ರೊಕ್ಕ ತಿಲ್ಲಕತ್ತೀರಿ, ದಲಿತರು ರೊಕ್ಕ ತಿಲ್ಲ. SC/PD/HP ಬಗ್ಗೆ ಮಾತಾಡೋದಿಲ್ಲ. ಸುಮಾರು 30,000 ಕೋಟಿ ರೂಪಾಯಿ ಇವತ್ತು ಡೈವರ್ಟ್ ಮಾಡ್ಕೊಂಡಾರ. ನಾವು ಒಂದು ಮನೆ ವಿಧಾನಸಭೆಯಲ್ಲಿ ಹೇಳಿದೆ, ಮತ್ತು ನೀವು SC/ST ಕಾಳಜಿ ಮಾಡ್ತೀನಿ ಅಂತೀರಿ, ಅವ್ರದ್ದು ರೊಕ್ಕ ತಿತ್ತೀರಿ. ಬರೀ ಮೈನಾರಿಟಿಗಳು ನೀವು ರೊಕ್ಕ ಕೊಡ್ಲಾಕತ್ತೀರಿ. ಇವತ್ತು ಸಾಲ ಮನ್ನಾ ಇದು ಬಡ್ಡಿ ಮನ್ನಾ ಮಾಡ್ಯಾರ. ಅಂದ್ರೆ ಉಳ್ಕಿದ ಬಡವರು ಅಲ್ಲ, ಎಲ್ಲ ಬಡವ್ರದ್ದು ಮನ್ನಾ ಮಾಡಿ. ಆ ಸಾಲ ತೊಗೊಂಡವ ಬಡವ ಇದ್ದಂದ್ರೆ ಅವ ಯಾವುದೇ ಜಾತಿಗೆ ಸೇರಿದ್ರೂ ಸಹಿತ ಅವ ಬಡವನೇ. ಅವ್ರಿಗೆಲ್ಲರಿಗೂ ಸಮಾನವಾಗಿ ನೀವು ಜಾತ್ಯತೀತನ ಸಮಾನವಾಗಿ ನೋಡ್ಕೊರಿ. ಒಂದೇ ವರ್ಗಕ್ಕೆ ಮನ್ನಾ ಮಾಡೋದು, ಅದೇ SC/ST ರೊಕ್ಕ ತಿನ್ನೋದು, ಇನ್ನೊಂದು ಹಿಂದುಳಿದ ವರ್ಗದವ್ರದ್ದು ಸಾಲ ಮನ್ನಾ ಮಾಡೋದಿಲ್ಲ. ಈ ಎಲ್ಲ ದ್ವಂದ್ವ ನೀತಿ ಅನ್ನೋದು ಈ ಸರ್ಕಾರದ್ದು ಜನ ಬೇಸರಾಗೈತಿ. ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ, ನಿಮ್ಗೆ ವಿಫಲರಾಗಿರಿ. ಸಿದ್ದರಾಮಯ್ಯನವ್ರು ಈ ಟರ್ಮ್ ವಿಫಲರಾಗ್ಯಾರ. ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತ ನಾ ಹೇಳೋದಿಲ್ಲ, ಕಾಂಗ್ರೆಸ್ನವ್ರು ಹೇಳಕತ್ತಾರೆ. ಆ ಸಿದ್ದರಾಮಯ್ಯನವರ ಒಂದು ಏನು ಇದು ಇತ್ತು, ಈಗ ಉಳಿದಲ್ಲ. ಯಾಕಂದ್ರೆ ದಿನ ಡಿ ಕೆ ಶಿವಕುಮಾರ್ ಕಿರಿಕಿರಿ, ದಿನ ಮೆಂಟಲಿ ಟಾರ್ಚರ್. ಇವತ್ತು ನೋಡಿರಿ ಗುತ್ತಿಗೆದಾರ ಪಾಪ ಅವ್ರು 5 ರೂಪಾಯಿ 10 ರೂಪಾಯಿ ಬಡ್ಡಿ ಅಂತಂದಾಗ